ನನ್ನ ಸಿನಿಮಾಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದೀರೋ ಚಂದ್ರ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೆಕೆಂಡ್ ಸಿನಿಮಾ ಚಾನ್ಸ್ ಕೊರೋ ಭರತ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನೀವಿಬ್ಬರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಿಮ್ಗೆ ಶೋಕಿವಲ್ಲ ಅಂತ ನಾನು ಉಳಿಸ್ಕೊತೀನಿ ಸರ್. ನಿಮ್ಗೆ NTR ನಾನು ಉಳಿಸ್ಕೊತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಆತ್ಮೀಯರಾದಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ವಾಮೀಜಿಯವರ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವಿಶೇಷವಾಗಿ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ನನಗಂತೂ ಇವತ್ತು 2-3 ಕಾರಣದಿಂದ ಅತ್ಯಂತ ಸಂತೋಷ ಸಂಭ್ರಮ ಕಾಣ್ತಾ ಇದೆ. ಕಾರಣ ಮೊದಲನೇದಾಗಿ ನಾನು ಕೂಡ ಈ ಚಿತ್ರರಂಗಕ್ಕೆ ಹೊಸದಾಗಿ ಹಾಗೆ ಬಂದಿದ್ದೀನಿ. ನಮ್ಮ ಭರತ್ ಗೌಡರು ಕೂಡ ಅದೇ ರೀತಿಯಾಗಿ ಭಾಳ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಯಾಕಂದರೆ ಹೊಸಬರು ಆ ಉತ್ಸಾಹನ ನಾವು ಯಾವತ್ತೂ ಕೂಡ ನಾವು ಇಮ್ಮಡಿಗೊಳಿಸಬೇಕು. ಅದು ಎಲ್ಲರ ಆದ್ಯ ಕರ್ತವ್ಯ. ಚಿತ್ರರಂಗಕ್ಕೆ ನಿರ್ಮಾಪಕನ ಕೊಡುಗೆ ಅಪಾರ. ಇವತ್ತು ಮನರಂಜನೆ ಇಲ್ಲದಿದ್ದರೆ ಇವತ್ತು ದೇಶವೇ ಸ್ತಬ್ಧ ಆಗ್ತದೆ. ಯಾವುದೇ ಕಾರ್ಯದಲ್ಲಿ ನಾವು ದೊಡ್ಡ ಮಟ್ಟದ ಔಟ್ಪುಟ್ಟು ದೇಶದ ಪ್ರಗತಿ ಆಗಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮನರಂಜನೆ ಮನಸ್ಥಿತಿ ಬಹಳ ಮುಖ್ಯ. ಅದಕ್ಕೆ ಬಹುದೊಡ್ಡ ಕೊಡುಗೆ ನಮ್ಮ ಮನರಂಜನಾ ಕ್ಷೇತ್ರ. ಹಾಗಾಗಿ ಭರತ್ ಗೌಡ್ರದ್ದು ಒಂದು ದೊಡ್ಡ ಸಾಹಸ. ಎರಡನೇದಾಗಿ ನಮ್ಮ ಜಾಕಿ ಹೆಸರು ಜಾಕಿ ತಿಮ್ಮೇಗೌಡರವ್ರ ಹೆಸರು. ಅವ್ರ ಬಗ್ಗೆ ಅವರು ಅನೇಕ ಚಿತ್ರ KGF ಒಳಗೊಂಡಂತೆ ಅನೇಕ ಚಿತ್ರಗಳಿಗೆ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅವರ ಒಂದು ಪ್ರತಿಭೆಯನ್ನು ಮಾಡಿದ್ದಾರೆ. ಅವರು ಬರೀ ನಿರ್ದೇಶಕ ಮಾತ್ರ ಅಲ್ಲ, ಅಪ್ಪಟ ಗ್ರಾಮೀಣ ಪ್ರತಿಭೆ, ಅಪ್ಪಟ ನಾಟಿ ಸೊಗಡು. ಈ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗ್ತದೆ. ಅವ್ರು ನೋಡಿದ್ರೂ ಗೊತ್ತಾಗ್ತದೆ. ಅವ್ರ ಹತ್ರ ಮಾತಾಡಿದ 2 ಮಾತು ಬಾಯಿ ಬಿಡಿಸಿದ್ರು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಪ್ರತಿಭೆಯನ್ನು ನೋಡಿ ನಾವು ನಮ್ಮ ಚಿತ್ರಕ್ಕೆ ಶೋಕಿವಾಲ ಚಿತ್ರ ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಮುಂದಿನ ತಿಂಗಳು 3ನೇ ವಾರದಲ್ಲಿ, ಜನವರಿ 3ನೇ ವಾರದಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಅದು ಕೂಡ ಅಷ್ಟೇ ನಮ್ಮ ಅಯೋಗ್ಯ ಚಿತ್ರ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಮಟ್ಟದ ಎತ್ತರದ ಚಿತ್ರ. ಬಹಳ ಸೊಗಸಾಗಿ ಮಾಡಿದ್ದಾರೆ. ನಮಗಂತೂ ತುಂಬ ಖುಷಿ ತಂದಿದೆ ಅವರ ಕಾರ್ಯವೈಖರಿ. ಅವ್ರು ಯಾವುದರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಭಾಳ ಹೊಡೆದಾಡ್ತಾರೆ ಅವರು ಚಿತ್ರಕ್ಕಾಗಿ. ಅದು ನಮಗೆ ಖುಷಿ ತರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್. ಆ ಥರದ ಡೈರೆಕ್ಟರ್ಗಳು, ಅದರೊಳಗೆ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು ಅತಿ ಹೆಚ್ಚು ಜನ ಬರಬೇಕಾಗಿದೆ. 2 ಕಾರಣ. 3ನೇ ಕಾರಣ ನಮ್ಮ ಕೆಂಪೇಗೌಡರ ಮೊದಲನೇ ನಾಯಕ ನಟರಾಗಿ, ಇವತ್ತು ಪೋಷಕ ನಟರಾಗಿ, ಹಾಸ್ಯ ನಟರಾಗಿ ಸೇವೆ ಮಾಡಿರ್ತಕ್ಕಂಥವ್ರು ಇವತ್ತು ದೊಡ್ಡ ಮಟ್ಟದಲ್ಲಿ ನಾಯಕ ನಟರಾಗಿ ಇವತ್ತು ರಾರಾಜಿಸಲಿಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 3 ಕಾರಣಗಳಿಂದ ನನಗಂತೂ ಸಂಭ್ರಮ ಆಗಿದೆ. ಯಾಕಂದರೆ ಶ್ರೀಧರ್ ಸಂಭ್ರಮ ಅವರೇ ಸಂಗೀತ ನಿರ್ದೇಶಕರಿಗೆ. ಈಗ ನಾವು ಪೋಸ್ಟರ್ನ ನಮ್ಮ ಈ ಮೋಷನ್ ಪೋಸ್ಟರ್ನ ಬಿಡುಗಡೆ ನಿಜವಾಗ್ಲೂ ಕೂಡ ತುಂಬ ಸಂಭ್ರಮವಾಗಿದೆ. ಯಾಕಂದರೆ ಇವತ್ತು ಯಶಸ್ವಿ ಚಿತ್ರಗಳು ನೀವು ನೋಡ್ತಾ ಹೋಗಿ, ಗ್ರಾಮೀಣ ಹಿನ್ನೆಲೆ ಚಿತ್ರಗಳು ಈ ಥರ ವೈಭವೀಕರಣ ಕಾಣ್ತಕ್ಕಂಥದ್ದು, ಮನೋರಂಜನೆ, ಹಾಸ್ಯ, ನಮ್ಮ ದಿನನಿತ್ಯದ ರಾಜಕೀಯಗಳು ಒಳಗೊಂಡಂಥ ಚಿತ್ರಗಳು ಭಾಳ ಯಶಸ್ಸು ಕಾಣ್ತಾ ಇದ್ದಾವೆ. ಹಾಗಾಗಿ ಅದರೊಳಗೆ ಒಬ್ಬ ಫಲಾನುಭವಿ ನಾನೇ ಆಗಿದ್ದೀನಿ ಅಯೋಗ್ಯ ಚಿತ್ರಕ್ಕಾಗಿ. ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು. ಯಾಕೆಂದರೆ ನಮ್ಮ ಜಾಕಿಯವ್ರನ್ನ ಕೂಡ ಅವರ ಪಲ್ಸ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ. ಈ ಚಿತ್ರ ತುಂಬ ಚೆನ್ನಾಗಿ ಕಾಣಿಸ್ತದೆ. ಭಾಳ ಮನೋರಂಜನೆಯ ಮಹಾಪೂರ್ವ ಇದರಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಈ ಚಿತ್ರ ಅತ್ಯಂತ ಯಶಸ್ಸಾಗಲಿ, ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡಲಿ. ಹೀಗೆ 10 ಸಿನಿಮಾಗಳನ್ನು ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಈ ಸಂಸ್ಥೆಗೆ, ನಮ್ಮ ನಿರ್ದೇಶಕರಿಗೆ, ನಟರಿಗೆ ಎಲ್ಲರೂ ಕೂಡ ಕೊಡಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. So sweet. Thank you, sir. ಸರ್ವೇ ಜನ ಸುಖಿನೋ.